ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಕೂಡ ಸೀರೆಗೆ ಸಂಬಂಧಪಟ್ಟ ವಿಡಿಯೋನೇ ಆಗಿರುತ್ತೆ. ನನ್ನೊಬ್ಬ ಸಬ್ಸ್ಕ್ರೈಬರು ಕಾಟನ್ ಸೀರೆನ ಹೇಗೆ ಉಡೋದು ಅಂತ ತಿಳಿಸಿ ಅಂತ ಹೇಳಿದರು. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಕಾಟನ್ ಸೀರೆನ ಉಡೋದ್ರ ಜೊತೆಗೆ ಕೆಲವೊಂದು ಒಳ್ಳೊಳ್ಳೆ ಟಿಪ್ಸನ್ನು ಕೂಡ ಹೇಳಿದ್ದೀನಿ. ಸೊ ನಿಮಗೆ ಅದರಿಂದ ಖಂಡಿತ ಉಪಯೋಗ ಆಗುತ್ತೆ. ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳಿದಂಥ ಟಿಪ್ಸ್ ಅಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿದೆ. ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ, ಸರಿನಾ? ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಒಳ್ಳೊಳ್ಳೆ ವಿಡಿಯೋ ಸಿಗುತ್ತೆ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್, ಲೈಕ್, ಕಾಮೆಂಟ್ಸ್ ನನಗೆ ಒಂದು ಒಳ್ಳೆ ಎನರ್ಜಿನ ಕೊಡುತ್ತೆ. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಒಳ್ಳೆ ವಿಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಕಾಟನ್ ಸೀರೆನ ಇವತ್ತು ಹೇಗೆ ಉಡೋದು ಅಂತ ಹೇಳ್ತಾ ಇದ್ದೀನಿ. ಇದು ಪ್ಯೂವರ್ ಕಾಟನ್ ಸೀರೆ, ಇನ್ನೂ ಒಂದು ಸಲ ಉಟ್ಟಿಲ್ಲ. ಸೊ ಫಸ್ಟ್ ಟೈಮ್ ನಿಮಗೆ ಇದನ್ನು ಹೇಗೆ ಉಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ಜನರಿಗೆ ಕಾಟನ್ ಸೀರೆ ಅಂದರೆ ತುಂಬ ಇಷ್ಟ ಅಲ್ವಾ? ಆದರೆ ಅದು ವೇರ್ ಮಾಡೋದು ಸಿಕ್ಕಾಪಟ್ಟೆ ರಗಳೆ ಅಂತ ಅದನ್ನು ವೇರ್ ಮಾಡಲ್ಲ. ಹಾಗಾಗಿ ಕಾಟನ್ ಸೀರೆನ ಎಷ್ಟು ಸುಲಭವಾಗಿ ಉಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಕೆಲವೊಂದು ಟಿಪ್ಸ್ ಜೊತೆ. ಸೊ ಆ ಎಲ್ಲ ಟಿಪ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಕರೆಕ್ಟಾಗಿ ಫುಲ್ಲಾಗಿ ನೋಡಿ, ಸರಿನಾ? ಉಡಲಿಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಟಿಪ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಟಿಪ್ಸನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದರೆ ಅದೊಂದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ. ಏನಂದರೆ ನೋಡಿ, ನಾವು ಲಂಗಾನ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಫ್ರಂಟಲ್ಲಿ ಯಾವುದೇ ನೆರಿಗೆ ಇರಬಾರ್ದು. ಏನಾದರೂ ನೆರಿಗೆ ಇದೆ ಅಂತಂದರೆ ಅದನ್ನು ಹೀಗೆ ಬ್ಯಾಕ್ ಸೈಡಲ್ಲಿ ಹಾಕಿಬಿಡ್ಬೇಕು. ನೋಡಿ ಹೀಗೆ, ಓಕೆನಾ? ಸೊ ಬ್ಯಾಕ್ ಸೈಡಲ್ಲಿ ನೆರಿಗೆ ಬರೋದ್ರಿಂದ ಫ್ರಂಟಲ್ಲಿ ತುಂಬ ಫ್ಲ್ಯಾಟಾಗಿ ಕಾಣಿಸುತ್ತೆ ಮತ್ತು ಇಲ್ಲಿ ನಮ್ಮ ಟಮ್ಮಿ ಹೈಡ್ ಆಗುತ್ತೆ. ಹಾಗಾಗಿ ಆದಷ್ಟು ಇಲ್ಲಿ ಫ್ರಂಟಲ್ಲಿ ಫ್ಲ್ಯಾಟ್ ಆಗಿರೋ ಹಾಗೆ ನೋಡ್ಕೊಳ್ಳಿ. ಸೊ ಇದೊಂದು ಇಂಪಾರ್ಟೆಂಟ್ ಟಿಪ್. ನೀವು ಯಾವುದೇ ಸೀರೆ ಉಡೋದಿರ್ಬೋದು, ರೇಷ್ಮೆ ಸೀರೆ ಇರ್ಬೋದು, ಇಲ್ಲ ಕಾಂಚೀವರಂ ಇರ್ಬೋದು, ಕಾಟನ್ ಇರ್ಬೋದು, ಯಾವ ಸೀರೆ ಉಡೋದಿದ್ರು ಈ ಒಂದು ಟಿಪ್ಪನ್ನು ಫಾಲೋ ಮಾಡಲೇಬೇಕು. ಸೊ ನೋಡಿ, ಇವಾಗ ಸೀರೆನ ಉಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟು ನೋಡಿ, ಸೀರೆನ ಉಡುವಾಗ ಸೀರೆ ಲೆಂತ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಸೊ ನೋಡಿ, ಈಗ ಸೀರೆ ಲೆಂತು ನಾವು ನಮ್ಮ ಕಾಲು ಕಾಣಬಾರ್ದು ಅಷ್ಟು ಉದ್ದ ಸೀರೆನ ಉಡಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಉಟ್ಟರೆ. ಆದರೆ ಫಸ್ಟ್ ಮೊದಲನೇ ಒಂದು ರೌಂಡ್ ಏನಿದೆ ಆವಾಗ ಈ ಸೀರೆನ ನಾವು ಸ್ವಲ್ಪ ಮೇಲೆ ಉಡಬೇಕಾಗತ್ತೆ. ಯಾಕಂತಂದರೆ ಕೆಲವೊಬ್ಬರಿಗೆ ಎಲ್ಲ ಸೀರೆ ಉಟ್ಟಾದಮೇಲೆ ಈ ಫಸ್ಟ್ ರೌಂಡಲ್ಲಿ ಏನಿದೆ ಸೀರೆ ಅದು ತುಂಬ ಮುಂದೆ ಕಾಣಿಸುತ್ತೆ, ಅದಷ್ಟು ಚೆನ್ನಾಗಿ ಅನಿಸಲ್ಲ. ತುಂಬ ಜನರಿಗೆ ಅದರ ಅನುಭವ ಕೂಡ ಆಗಿರ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಫಸ್ಟ್ ರೌಂಡಿನ ಸೀರೆ ಏನಿದೆ ಅದನ್ನು ಸ್ವಲ್ಪ ಇಲ್ಲಿ ಮಾತ್ರ, ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಸ್ವಲ್ಪ ನೋಡಿ, ಕಾಣಿಸ್ತಾ ಇದೆಯಾ? ಒಂದು ಕಾಲು ಕಾಣಿಸ್ತಾ ಇದೆ ನಂದು, ಅಷ್ಟು ತೊಗೊಂಡು ಇಲ್ಲಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡುವಾಗ ನೋಡಿ, ನಾವು ಹೀಗೆ ಹೇಗೀಗೂ ಮುದ್ದೆ ಎಲ್ಲ ಮಾಡಿ ಫೋಲ್ಡ್ ಮಾಡಬಾರ್ದು. ಸ್ಟ್ರೇಟಾಗಿ ಈ ಥರ ಫೋಲ್ಡ್ ಮಾಡಿ ಹೀಗೆ, ಓಕೆ, ಅದನ್ನು ಓಪನ್ ಮಾಡಬೇಕು. ಮತ್ತು ನಾವು ಭುಜಕ್ಕೆ ನೇರವಾಗಿ ನಾವು ಇಲ್ಲಿ ಫಸ್ಟ್ ಟಕ್ಕಿನ್ ಮಾಡ್ಕೋಬೇಕು. ಹಾಗೆ ನೋಡಿ, ಇದನ್ನು ನೀಟಾಗಿ ಟಕ್ ಮಾಡ್ಕೊಳ್ತಾ ಬ್ಯಾಕ್ ಸೈಡಲ್ಲಿ ತೊಗೋಬೇಕು. ಬ್ಯಾಕ್ ಸೈಡಲ್ಲಿ ಕೂಡ ಅಷ್ಟೇ ಲೆಂತ್ ನೋಡ್ಕೊಳ್ಳಿ. ಲೆಂತ್ ನೋಡಿಬಿಟ್ಟು ಕಾಲು ಕಾಣಿಸ್ಬಾರ್ದು, ಅಷ್ಟುದ್ದ ಲೆಂತ್ ಇರಬೇಕು, ಸರಿನಾ? ನೋಡಿ, ಒಂದು ರೌಂಡ್ ಆಯಿತು ಈಗ. ಓಕೆ, ಸೊ ನೆಕ್ಸ್ಟು ಸೆರಗ್ ಮಾಡಬೇಕಲ್ವಾ? ಸೆರಗ್ ಮಾಡೋದೇ ತುಂಬ ಜನರಿಗೆ ಒಂದು ದೊಡ್ಡ ಟಾಸ್ಕ್. ನೋಡಿ, ಈ ಥರ ಎಡಗಡೆಯಿಂದ ತೊಗೊಂಡು ಬಲಗಡೆಗೆ ತೊಗೊಂಡಿದ್ದೀನಿ. ಓಕೆ, ಇಲ್ಲಿ ಸೀರೆನ ಇನ್ನು ಸ್ವಲ್ಪ ಹೀಗೆ ಟಕ್ಕಿನ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಾಂದರೆ ಆಮೇಲೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂತ. ಇವಾಗ ಸೆರಗ್ ಮಾಡಲಿಕ್ಕೆ ಶುರು ಮಾಡೋಣ. ಸೊ ಫಸ್ಟಿಗೆ ನೋಡಿ, ಇಲ್ಲಿ ಫಸ್ಟ್ ನೆರಿಗೆ ತೊಗೋಬೇಕಾದ್ರೆ ನಮ್ಮ ಭುಜಕ್ಕೆ ಅನುಗುಣವಾಗಿ, ಅಂದರೆ ಎಷ್ಟು ಅಗಲ ಬೇಕು, ನಮ್ಮ ಭುಜ ಎಷ್ಟು ಅಗಲ ಇದೆ ನೋಡಿಬಿಟ್ಟು ತೊಗೋಬೇಕು. ಪ್ರತಿಯೊಬ್ಬರಿಗೆ ಅದು ಅವ್ರದ್ದೇ ಆದ ಅಳತೆ ಇರುತ್ತಲ್ವ. ಹಾಗಾಗಿ ನೋಡಿ, ನಾನಿಲ್ಲಿ 4 ಇಂಚಷ್ಟು ತೊಗೊಂಡಿದ್ದೀನಿ. ಸೊ 3 ಬೆರಳು ಈ ಕಡೆ, 2 ಬೆರಳು ಈ ಕಡೆ ಅಲ್ವಾ? ಸೊ ಇವಾಗ ನೆರಿಗೆ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆರಿಗೆ ತೆಗೆಯುವಾಗ ಕೂಡ ಒಂದು ಟಿಪ್ಪನ್ನು ಹೇಳ್ತೀನಿ, ಇದು ಕೂಡ ತುಂಬ ಯೂಸ್ ಆಗುತ್ತೆ. ನೋಡಿ, ಇದು ಓಪನ್ ಸೈಡ್ ಅಲ್ವಾ? ಸೊ ಇಲ್ಲಿ ಫಸ್ಟ್ ಪ್ಲೀಟ್ ಏನಿದೆ ಅದನ್ನು ನೋಡಿ ಇಷ್ಟು ತೆಗೆದಿದ್ದೀನಿ. ಆಮೇಲೆ ಉಳಿದಂಥ ಪ್ಲೀಟ್ಸನ್ನು ತೆಗೆಯುವಾಗ ಒಂದು ಸ್ವಲ್ಪ ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇಷ್ಟು ಗ್ಯಾಪ್ ಬಿಡೋದ್ರಿಂದ ನೆರಿಗೆ ಸೀರೆ ಸೆರಗೇನಿದೆ ತುಂಬ ನೀಟಾಗಿ ಬರುತ್ತೆ. ಓಕೆನಾ? ನೋಡಿ, ಇವಾಗ ಅಷ್ಟು ನೆರಿಗೆನ ಇಲ್ಲಿ ತೆಗಿತಾ ಇದ್ದೀನಿ. ಓಕೆ, ಇದನ್ನು ಇವಾಗ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ. ಸೀರೆ ಸೆರಗೇನಿದೆ ಅದನ್ನು ಹೇಗೆ ತೆಗಿಬೇಕು ಅನ್ನೋದು ಒಂದು ಸಲ ನಿಮಗೆ ಅದರ ಟೆಕ್ನಿಕ್ ಗೊತ್ತಾಯಿತು ಅಂತಂದರೆ ಯಾವುದೇ ಸೀರೆ ಆದರೂ ಅಷ್ಟೇ ತುಂಬ ಈಸಿಯಾಗಿ ನೀವು ಉಟ್ಕೊಂಡು ಬಿಡ್ತೀರಾ. ಅದು ಒಂದು ಟೆಕ್ನಿಕ್ ಗೊತ್ತಾಗಬೇಕು ಅಷ್ಟೇ. ಸೊ ಸೀರೆನ ಆವಾಗವಾಗ ಉಡ್ತಾ ಇರೋದ್ರಿಂದ ಅದು ತುಂಬ ಈಸಿಯಾಗಿ ಬರುತ್ತೆ.
ಸರಿನಾ. ನೋಡಿ ಇವಾಗ ಇಲ್ಲೊಂದು ಪಿನ್ ಹಾಕ್ತಾಯಿದ್ದೀನಿ. ಕಾಟನ್ ಸೀರೆಗೆ ಪಿನ್ ನಾಟ್ ನೆಸಸರಿ, ಬಟ್ ಇವಾಗ ಇಲ್ಲಿ ಪಿನ್ ಹಾಕ್ತಾಯಿದ್ದೀನಿ, ಆಮೇಲೆ ರಿಮೂವ್ ಮಾಡ್ತೀನಿ. ಸೊ ಈ ಥರ ಬಿಗಿನರ್ಸಿಗೂ ಕೂಡ ಅಷ್ಟೇ ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ ಆಮೇಲೆ ನಾವು ರಿಮೂವ್ ಮಾಡ್ಬೋದು ಒಂದು, ಮತ್ತು ಎಲ್ಲಾದರೂ ಕೈ ಜಾರಿದ್ರೆ ಮಿಸ್ ಆಗುತ್ತೆ ಅನ್ನುವಂಥ ಟೆನ್ಷನ್ ಇರಲ್ಲ. ಹಾಗಾಗಿ ಇಲ್ಲಿ ಪಿನ್ ಹಾಕ್ತಾಯಿದ್ದೀನಿ, ಅದರ್ವೈಸ್ ಪಿನ್ ಬೇಕಾಗಿಲ್ಲ. ಸರಿನಾ. ನೋಡಿ ಓಕೆ, ಇಲ್ಲಿ ಪಿನ್ ಹಾಕಿ ಆದಮೇಲೆ ಈ ಥರ ಎಷ್ಟು ಉದ್ದ ಬೇಕು ಅಂತ ನೋಡಿಬಿಟ್ಟು ಕರೆಕ್ಟಾಗಿ ಒಂದ್ಸಲ ಹೀಗೆ ಜಾಡಿಸ್ಬಿಡಿ. ಓಕೆ, ಹೀಗೆ ಮಾಡೋದ್ರಿಂದ ನೆರಿಗೆ ಆಲ್ಮೋಸ್ಟ್ ಸೆಟ್ ಆಗಿರುತ್ತೆ. ಮತ್ತು ಒಂದು ಸ್ವಲ್ಪ ನಾವು ಎಫರ್ಟ್ ಆಗಿದ್ದರೆ ಆಯಿತು. ನೋಡಿ ಇವಾಗ ಫಾಸ್ಟಾಗಿ ನಾವು ಇದನ್ನು ಹೀಗೆ ಸೆಟ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ ಅಲ್ವಾ, ನಮ್ಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಬಿಟ್ಟು ಸೆರಗನ್ನು ಫಟಾಫಟ್ ಅಂತ ರೆಡಿ ಮಾಡ್ಕೋಬೋದು. ಕಾಟನ್ ಸೀರೆ ಅನಿಸುತ್ತೆ ಅಷ್ಟೇ ತುಂಬ ಟಫ್ ಅಂತ ಉಡಲಿಕ್ಕೆ, ಬಟ್ ಆ ಥರ ಏನೂ ಇಲ್ಲ. ಮತ್ತು ತುಂಬ ಕಂಫರ್ಟೇಬಲ್ ಕಾಟನ್ ಸೀರೆ, ಅದರಲ್ಲೂ ಬೇಸಿಗೆಗಾಲದಲ್ಲಂತೂ ಎಲ್ಲರೂ ಕಾಟನ್ ಸೀರೆನೇ ಇಷ್ಟಪಡ್ತಾರೆ ಅಲ್ವಾ. ಸೊ ತುಂಬ ಹಿತ ಅನಿಸುತ್ತೆ ಹಾಕ್ಕೊಂಡಾಗ. ನೋಡಿ ಎಷ್ಟು ಉದ್ದ ಬೇಕು ಅಂತ. ಸೊ ಸೀರೆ ಸೆರಗು ಹಾಕುವಾಗ ಕೂಡ ಒಂದು ಟಿಪ್ ಹೇಳ್ತಾ ಇದ್ದೀನಿ. ಸೆರಗು ತುಂಬ ಶಾರ್ಟ್ ಆಗಿ ತೆಗೆದ್ರೆ ನೋಡಿ, ನೀವು ಒಂದು ವೇಳೆ ನೀವು ಗಿಡ್ಡ ಇದ್ದರೆ ಇನ್ನೂ ತುಂಬ ಶಾರ್ಟ್ ಆಗಿ ಕಾಣಿಸ್ತೀರಾ. ಹಾಗಾಗಿ ನೀವು ಎಷ್ಟು ಅಂದರೆ ಉದ್ದ ತೆಗೆದಷ್ಟು ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಅಂದರೆ ಸೀರೆ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಸೊ ತುಂಬ ಉದ್ದ ಅಂತಂದರೆ ಫುಲ್ ಇಷ್ಟು ಉದ್ದ ಅಲ್ಲ, ಮಂಡಿ ಮತ್ತು ಕಾಲಿನ ಸೆಂಟ್ರ್ ಪಾರ್ಟ್ ಏನಿರುತ್ತೆ ಇಲ್ಲಿ ಮಧ್ಯದ ಭಾಗಕ್ಕೆ ತಾಗಬೇಕು. ಆ ಥರ ನೋಡಿ ಲೆಂತ್ ಇದ್ದರೆ ಅದು ಕರೆಕ್ಟ್ ಮೆಜರ್ಮೆಂಟ್. ಓಕೆನಾ. ನೋಡಿ ಕರೆಕ್ಟಾಗಿದೆ ಈ ಲೆಂತು. ಸೊ ಇಲ್ಲಿ ಒಂದು ಪಿನ್ ಮಾಡ್ತೀನಿ. ಬ್ಲೌಸಿಗೆ ಪಿನ್ ಮಾಡುವಾಗ ಕೂಡ ಅಷ್ಟೇ ಒಂದು ಟಿಪ್ಪನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಿನ್ ಮಾಡುವಾಗ ಇದು ನೋಡಿ, ಇದು ನಮ್ಮ ಬೋನ್ ಅಲ್ವಾ. ಸೊ ಇಲ್ಲಿ ನಮ್ಮ ಶೋಲ್ಡರ್ ಬೋನ್ ಏನಿದೆ ಅಲ್ಲಿ ಪಿನ್ ಮಾಡೋ ಹಾಗೇ ಇಲ್ಲ. ತುಂಬ ಬ್ಯಾಕ್ ಸೈಡಲ್ಲಿ ಎಷ್ಟಾಗುತ್ತೆ ಅಷ್ಟು, ಒಂದು 2 ಇಂಚ್ ಆದರೂ ಕೆಳಗಡೆ ನಾವು ಇಲ್ಲಿ ಪಿನ್ನನ್ನು ಮಾಡ್ಕೋಬೇಕಾಗತ್ತೆ. ಓಕೆ, ಇವಾಗ ನೋಡಿ ಇದನ್ನು ಒಂದ್ಸಲ ಹೀಗೆ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಾಟನ್ ಸೀರೆ ಆಗಿರೋದ್ರಿಂದ ಅದೇನು ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ. ನಾವು ಸೀರೆನ ಸೆಟ್ ಮಾಡ್ಕೋಬೇಕಾದ್ರೆ ಇರ್ಬೋದು, ಉಡಬೇಕಾದ್ರೆ ಇರ್ಬೋದು. ನೋಡಿ ಓಕೆ, ಇಲ್ಲಿ 7 ನೆರಿಗೆ ಬಂದಿದೆ. ಇವಾಗ ಇದನ್ನು ಹೀಗೆ ರೌಂಡ್ ತೊಗೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ತುಂಬ ಟೈಟ್ ತೊಗೊಳ್ತಾ ಇಲ್ಲ ನಾನು. ಓಕೆ, ಸ್ವಲ್ಪ ಹೀಗೆ ಸೀರೆನ ಇಲ್ಲಿ ಬಿಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಸೊಂಟದಿಂದ ಇಲ್ಲಿಂದ ಟೈಟ್ ತೊಗೊಳ್ತಾ ಇದ್ದೀನಿ. ಓಕೆನಾ. ಇಲ್ಲಿ ಸೊಂಟದಿಂದ, ಇಲ್ಲಿ ಸೊಂಟ ಏನಿದೆ ಇಲ್ಲಿಂದ ಟೈಟ್ ತೊಗೊಳ್ತಾ ಇದ್ದೀನಿ. ಸೊ ಹೀಗೆ ಟೈಟ್ ತೊಗೊಂಡಾಗ ಈ ಬಾರ್ಡ್ರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹೀಗೆ. ಓಕೆ, ಈ ಥರ ಸ್ಲೋಪಾಗಿ ಬರಬೇಕು. ಹೀಗೆ ಬಂದಮೇಲೆ ಇಲ್ಲಿ ಪಿನ್ ಮಾಡಬೇಕು. ಇವಾಗ ನೋಡಿ, ಇಲ್ಲಿ ಕೂಡ ತುಂಬ ಮಿಸ್ಟೇಕ್ ಮಾಡ್ತಾರೆ. ಇಲ್ಲಿ ಒಂದು ಟಿಪ್ ಹೇಳ್ತೀನಿ. ತುಂಬ ಜನ ಇಲ್ಲಿ ಒಂದು ಮಿಸ್ಟೇಕ್ ಮಾಡ್ತಾರೆ. ಏನಂತಂದರೆ ನೋಡಿ, ಪಿನ್ನನ್ನು ಹಾಕುವಾಗ ಈ ಥರ ಪಿನ್ ಮಾಡ್ತಾರೆ. ಆವಾಗೇನಾಗುತ್ತೆ, ಇಲ್ಲಿ ನೋಡಿ ಹೀಗೆ ಫೋಲ್ಡ್ ಆಗುತ್ತೆ. ತುಂಬ ಜನ ಸೀರೆ ನೀವು ನೋಡಿರ್ಬೋದು, ಇಲ್ಲಿ ಹೀಗೆ ಫೋಲ್ಡ್ ಆಗಿರುತ್ತಲ್ವಾ. ಸೊ ಅದಕ್ಕೆ ರೀಸನ್ ಏನಂತಂದರೆ ಇಲ್ಲಿ ಮಾಡಿದಂತಹ ಪಿನ್ನು ಕರೆಕ್ಟಾಗಿರಲ್ಲ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಪಿನ್ ಏನಿದೆ ನೋಡಿ ಈ ಥರ ಕರೆಕ್ಟಾಗಿ ಟೈಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ, ಓಕೆ, ಈಗ ಡೌನ್ ಬರಬೇಕು. ಈ ಥರ ಮಾಡಬಾರ್ದು, ಇಲ್ಲಿ ಕರೆಕ್ಟಾಗಿ ಟೈಟ್ ಮಾಡಿ. ಓಕೆ, ಇನ್ನು ನೋಡಿ ಇಲ್ಲಿ ಸೊಂಟದಿಂದ ಟೈಟ್ ಮಾಡಿದ್ದೀನಿ. ಇಲ್ಲಿ ಲೂಸ್ ಇದೆ, ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಇಲ್ಲಿಂದ ಟೈಟ್ ಮಾಡಿಕೊಂಡು ಇಲ್ಲಿ ಸೊಂಟ ಹತ್ರ ಟೈಟ್ ಮಾಡ್ಕೊಂಡಿದ್ದೀನಿ. ಸೊ ಹೀಗೆ ತೊಗೊಂಡ್ಬಿಟ್ಟು ಇಲ್ಲಿ ಬಲಭುಜಕ್ಕೆ ನೇರವಾಗಿ ನಾವು ಇಲ್ಲಿ ಬಾರ್ಡ್ರ್ ಲೈನ್ ಇದೆ, ಸೀರೆಯ ಬಾರ್ಡ್ರ್ ಲೈನಿಗೆ ಇಲ್ಲಿ ಸೀರೆಯ ಬಾರ್ಡ್ರ್ ಲೈನ್ ಮತ್ತು ಲಂಗಾನೆ ಸೇರಿಸಿ ಇಲ್ಲಿ ಪಿನ್ ಮಾಡ್ಕೋಬೇಕು. ಓಕೆ, ನೋಡಿ ಇಲ್ಲಿ ಪಿನ್ ಮಾಡಿದ್ದೀನಿ. ಸರಿನಾ. ಇವಾಗ ನೆಕ್ಸ್ಟ್ ನೆರಿಗೆ ಮಾಡುವಂಥದ್ದು. ನೆರಿಗೆ ಮಾಡುವಾಗ ಕೂಡ ಅಷ್ಟೇ, ಇಲ್ಲಿ ಇಷ್ಟೇ ಸೀರೆನ ಬಿಟ್ಟು ಇಲ್ಲಿಂದನೇ ನೆರಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಅಟ್ಲೀಸ್ಟ್ ನೋಡಿ ಇಷ್ಟು. ಓಕೆ, ನಮ್ಮ ಮಂಡಿಗೆ ತಾಗುವಷ್ಟು ಸೀರೆನ ಇಲ್ಲಿ ಬಿಟ್ಬಿಟ್ಟು ಆಮೇಲೆ ನೆರಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತೊಂದು ಇಲ್ಲಿ ಟಿಪ್ಪನ್ನು ಹೇಳ್ತೀನಿ ನೋಡಿ. ತುಂಬ ಜನ ಇಲ್ಲಿಷ್ಟು ಸೀರೆನ ಬಿಡ್ತಾರೆ, ಆಮೇಲೆ ಅದನ್ನು ಹಿಂದ್ಗಡೆ ಟಕ್ ಮಾಡ್ತೀವಲ್ವ, ಅಲ್ಲ ಆದಷ್ಟು ಇಲ್ಲಿ ಸೀರೆನ ಕಡಿಮೆ ಬಿಟ್ಟರೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ 5 ನೆರಿಗೆ ಬಂದಿದೆ ಅಲ್ವಾ, 3 ನೆರಿಗೆ ಒಂದೇ ಅಳತೆಗಿದೆ. ಸೊ 4ನೇ ನೆರಿಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಒಂದಿಷ್ಟು ಅಗಲ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೆರಿಗೆ ಕೂಡ ಇಷ್ಟು ಅಗಲ ಬರುತ್ತೆ.
ಇಲ್ಲಿ ಸ್ವಲ್ಪ ಬಟ್ಟೆ ಉಳಿಯುತ್ತೆ, ಕಾಣಿಸ್ತಾ ನೋಡಿ, ಹೀಗೆ ಈ ಥರ. ಓಕೆ, ಇವಾಗ ಇಲ್ಲಿ ಎಲ್ಲ ನೆರಿಗೆನ ಸೆಟ್ ಮಾಡ್ಕೋಣ. ಎಲ್ಲ ನೆರಿಗೆನ ಸೆಟ್ ಮಾಡಿದ್ದೀನಿ ನೋಡಿ. ಫಸ್ಟ್ ಫ್ರಂಟ್ ನೆರಿಗೆ ಏನಿದೆ ಕರೆಕ್ಟಾಗಿ ಫುಲ್ ಲೆಂತ್ ಬರಬೇಕು ಅಲ್ವಾ, ನೋಡಿ ಈ ಥರ. ಫುಲ್ ಲೆಂತ್ ಉದ್ದ ಬರಬೇಕು ಫಸ್ಟ್ ನೆರಿಗೆ ಯಾವಾಗಲೂ. ಓಕೆ, ಇವಾಗ ಇಲ್ಲಿ ನೆರಿಗೆಗೆ ಒಂದು ನಾನು ಸೀರೆ ಪಿನ್ನನ್ನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನೆರಿಗೆಗೆ ಪಿನ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರಸ್ಟ್ ಮೀ, ಕೆಲವೊಬ್ಬರು ಪಿನ್ನನ್ನು ಹಾಕಲ್ಲ, ಸುಮ್ಮನೆ ಹೀಗೆ ಟಕ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿ ಒಂದು ಪಿನ್ ಬೇಕಾದರೂ ಹಾಕ್ಕೋಬೋದು. ನಾನು ನೋಡಿ ಈ ಥರ ಸಾರಿ ಪಿನ್ನನ್ನು ಹಾಕ್ತಾಯಿದ್ದೀನಿ. ಈ ಸಾರಿ ಪಿನ್ನನ್ನು ಯೂಸ್ ಮಾಡೋದ್ರಿಂದ ಸೀರೆಗೆ ಹೋಲ್ ಕೂಡ ಆಗಲ್ಲ. ಓಕೆನಾ, ಇವಾಗ ನೋಡಿ ಇಲ್ಲಿ ಒಂದಿಷ್ಟು ಸೀರೆನ ಬಿಟ್ಟಿದ್ವಲ್ವಾ, ಆ ಸೀರೆನ ಹೀಗೆ ಬಿಟ್ಬಿಟ್ಟು ಉಳಿದಂತಹ ನೆರಿಗೆನ ಟಕ್ಕಿನ್ ಮಾಡಬೇಕು. ಟಕ್ಕಿನ್ ಮಾಡುವಾಗ ಕೂಡ ಅಷ್ಟೇ, ಮುದ್ದೆ ಆಗಬಾರ್ದು, ನೀಟಾಗಿ ಈ ಥರ ಫುಲ್ ಹರಡಬೇಕು, ಒಳಗಡೆ ಓಪನ್ ಆಗಬೇಕದು. ಓಕೆ ನೋಡಿ ಎಷ್ಟು ಕರೆಕ್ಟ್ ಆಯಿತು. ಇವಾಗ ಇಲ್ಲಿ ನೋಡಿ ಕೆಲವೊಬ್ಬರು ಹೇಳ್ತಾರೆ ಹಿಪ್ ಪ್ಲೀಟ್ಸ್ ಕರೆಕ್ಟಾಗಿ ಬರಲ್ಲ ಅಂತ. ಅದಕ್ಕೆ ರೀಸನ್ ಅಂತ ಅಂದರೆ ಇಲ್ಲಿ ನಾವು ಏನು ಬಟ್ಟೆನ ಬಿಟ್ಟಿದ್ವಲ್ವಾ, ಈ ಬಟ್ಟೆನ ನೋಡಿ ಹೀಗೆ ಇಲ್ಲಿಂದ ಇಲ್ಲಿ ಹೀಗೆ ಎಳಿಬೇಕು. ಈ ಥರ ಎಳೆದಾಗ ಇಲ್ಲಿ ಹಿಪ್ ಪ್ಲೀಟ್ಸ್ ಬರುತ್ತೆ ಆಟೋಮೆಟಿಕ್ಕಾಗಿ. ನೋಡಿ ಈ ಸೀರೆ ಮೇಲೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಇಲ್ಲಿ ಕರೆಕ್ಟಾಗಿ 1 2 3 ಹಿಪ್ ಪ್ಲೀಟ್ಸ್ ಬಂದಿದೆ. ಓಕೆನಾ, ಇವಾಗ ಇದನ್ನು ಹೀಗೆ ಎಳೆದ್ಬಿಟ್ಟು ಒಂದು ರೌಂಡ್ ಟ್ವಿಸ್ಟ್ ಮಾಡಿ ಇದನ್ನು ಟಕ್ಕಿನ್ ಮಾಡಬೇಕು. ಓಕೆ, ಇವಾಗ ಇಷ್ಟು ಸೀರೆ ಇದೆ. ಸೊ ಇದನ್ನು ಕಂಪ್ಲೀಟಾಗಿ ಬ್ಯಾಕಲ್ಲಿ ನೋಡಿ ಈ ಥರ ಸೈಡಲ್ಲಿ ನೋಡಿಬಿಟ್ಟು ಟಕ್ ಮಾಡಿ. ಇಲ್ಲಾಂದರೆ ಕೆಲವೊಂದು ಸಲ ಇಲ್ಲೊಂದು ಮಿಸ್ಟೇಕ್ ಮಾಡ್ತಾರೆ. ಇದು ಕೂಡ ನೋಡಿ, ಇದೊಂದು ಕೂಡ ಇಂಪಾರ್ಟೆಂಟ್ ಟಿಪ್ಪೆ. ಕೆಲವೊಬ್ರು ಇಲ್ಲಿ ಟಕ್ ಮಾಡುವಾಗ ತುಂಬ ಇಲ್ಲಿ ಹಿಂಗೆ ಮೇಲೆ ತೊಗೊಂಡ್ಬಿಡ್ತಾರೆ ನೋಡಿ, ಈ ಥರ ಆಗುತ್ತೆ ಸೀರೆ. ಹಾಗಾಗಿ ಇಲ್ಲಿ ನೋಡಿ ಕಾಲಿಂದ ನೀವು ಈ ಥರ ಮೆಟ್ಬಿಟ್ಟು, ಓಕೆ, ಕಾಲಿಂದ ಕರೆಕ್ಟಾಗಿ ಹಿಡಿದು ಆಮೇಲೆ ಇಲ್ಲಿ ಈ ಥರ ಟಕ್ ಮಾಡೋದ್ರಿಂದ ಈ ಸೈಡಲ್ಲಿ ಕೂಡ ಯಾವುದೇ ಕಾರಣಕ್ಕೆ ಸೀರೆ ಶಾರ್ಟ್ ಆಗಲ್ಲ, ಕರೆಕ್ಟ್ ಆಗುತ್ತೆ. ಆಮೇಲೆ ನೋಡಿ ಹೀಗೆ ಮಾಡಿ ಒಂದ್ಸಲ ಎಷ್ಟು ಪರ್ಫೆಕ್ಟಾಗಿ ಸೀರೆ ಉಟ್ಕೊಂಡಾಯ್ತಲ್ವಾ. ಸೊ ಇವಾಗ ಫ್ರಂಟಲ್ಲಿ ಹೇಗೆ ಸೆಟ್ ಮಾಡಬೇಕು ಅಂತ ಹೇಳ್ತೀನಿ, ಸರಿನಾ. ಸೊ ಆವಾಗ ಇಲ್ಲಿ ಒಂದಿಷ್ಟು ನಾವು ಎಕ್ಸ್ಟ್ರಾ ಬಿಟ್ಟಿದ್ದೆಲ್ವಾ, ಸೊ ಅದು ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ಥರ ಬಿಡೋದ್ರಿಂದ ನಮಗೆ ಇಲ್ಲಿ ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಪ್ರತಿ ಸಲ ನಾವು ಹಿಂಗೆ ಹೇಳ್ಕೊಳ್ತಾ ಇರಬೇಕು. ಈಗ ನಮಗೆ ಆಲ್ರೆಡಿ ಇಲ್ಲಿ ಟೈಟಾಗಿ ಕೂತಿದೆ ಅಲ್ವಾ, ಸೊ ಇಲ್ಲಿ ಇಷ್ಟು ಸೀರೆ ಉಳಿದಿದೆ. ಸೊ ಅದನ್ನು ನೋಡಿ, ಇದನ್ನು ಇಲ್ಲಿ ಸ್ವಲ್ಪ ಹೀಗೆ ಟೈಟ್ ಮಾಡಿ ನೋಡಿ, ಇಷ್ಟು ಸೀರೆ ಸಿಗುತ್ತೆ ನಮಗೆ. ಇಲ್ಲಿ ನಮ್ಮ ಕಾಲರ್ ಬೋನ್ ಏನಿದೆ, ಕಾಲರ್ ಬೋನ್ ಹತ್ರ ಇಲ್ಲಿ ಈ ಸೀರೆನ ನೋಡಿ ಹೀಗೆ ಫೋಲ್ಡ್ ಮಾಡ್ತಾಯಿದ್ದೀನಿ, ಕಾಣಿಸ್ತಾ ಇದೆಯಾ. ಇದನ್ನು ಹೀಗೆ ಫ್ರಂಟಲ್ಲಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಫೋಲ್ಡ್ ಮಾಡಿ ಇಲ್ಲೊಂದು ಪಿನ್ ಮಾಡ್ಕೋಬೇಕು. ಇದಕ್ಕೆ ಮಾತ್ರ ನೋಡಿ, ನಾನು ಹೊರಗಡೆಯಿಂದನೇ ಪಿನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಒಳಗಡೆಯಿಂದ ಕೂಡ ಪಿನ್ ಮಾಡ್ಕೋಬೋದು ನೋಡಿ, ಈ ಥರ ಪಿನ್ ಮಾಡ್ಕೊಂಡಿದ್ದೀನಿ. ಸೊ ಉಳಿದಂತಹ ನೆರಿಗೆ ಏನಿದೆ ಅದನ್ನು ಹೀಗೆ ಇದ್ರ ಮೇಲೆ ಇಟ್ಟರೆ ಆಯಿತು ನೋಡಿ, ಕಾಣಿಸೋದು ಇಲ್ಲ. ಮತ್ತು ಇಲ್ಲಿ ಸ್ಲೈಡಾಗಿ ಬಂತು, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಕೂಡ ಇಲ್ಲ. ಮತ್ತು ಇದನ್ನು ಫುಲ್ ಹೀಗೆ ಮಾಡಲಿಕ್ಕಿಲ್ಲ ಯಾವಾಗಲೂ ನೋಡಿ. ಇಲ್ಲಿ ಒಂದಿಷ್ಟು 2 ಬೆರಳಷ್ಟು ಇಲ್ಲಿ ಗ್ಯಾಪ್ ಇದ್ದರೆ ನೋಡಿ, ಬೇಕಾದರೆ ಈ ಪಿನ್ ಕೂಡ ನಮಗೆ ಬೇಕಾಗಿಲ್ಲ. ಈ ಪಿನ್ನನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಮತ್ತೊಂದು ಟಿಪ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಟಿಪ್ಪು. ಏನಂತಂದರೆ ನಾವು ಯಾವುದೇ ಸೀರೆ ಉಟ್ಕೊಳ್ಳಿ, ಅದು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಆದರೂ ಗಿಡ್ಡಾದರೆ ಮೇಲೆ ಫೋಲ್ಡ್ ಆಗಿಬಿಡುತ್ತಲ್ವ. ಅದರಲ್ಲೂ ಕಾಟನ್ ಸೀರೆ ಅಂತೂ ಅದು ಒಂದು ದೊಡ್ಡ ಸಮಸ್ಯೆನೇ. ನೀವು ಹೇಗೆ ಬೇಕಾದರೂ ಕಾಟನ್ ಸೀರೆ ಉಟ್ಕೊಳ್ಳಿ, ಆದರೂ ಕೂಡ ಬ್ಯಾಕಲ್ಲಿ ಫೋಲ್ಡ್ ಆಗುತ್ತೆ. ಇದು ಹೊಸ ಸೀರೆ ಆಗಿರೋದ್ರಿಂದ ನಾನು ಇದಕ್ಕೆ ಫಾಲ್ ಹಾಕಿಲ್ಲ, ಆದರೂ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಕ್ ಸೈಡಲ್ಲಿ ಸೀರೆ ಫೋಲ್ಡ್ ಆಗದೆ ಇರೋ ಹಾಗೆ ಒಂದು ಟ್ರಿಕ್ಕನ್ನು ಇವತ್ತು ಹೇಳ್ತಾ ಇದ್ದೀನಿ. ಅದೇನು ಪಿನ್ ಇರುತ್ತಲ್ವ, ಸೊ ಈ ಪಿನ್ನನ್ನು ತಗೊಂಡು ಹಿಂದ್ಗಡೆ, ಓಕೆ, ಬ್ಯಾಕಲ್ಲಿ ಸೀರೆ ಮತ್ತು ಲಂಗ ಸೇರಿಸಿ, ಓಕೆ, ಇಲ್ಲಿ ಒಂದು ಪಿನ್ ಮಾಡ್ಕೊಂಬಿಡಿ. ಹೀಗೆ ಪಿನ್ ಮಾಡಿಕೊಂಡು ಬಿಡೋದ್ರಿಂದ ನೋಡಿ ಬ್ಯಾಕ್ ಸೈಡಲ್ಲಿ ಯಾವುದೇ ಕಾರಣಕ್ಕೂ ಫೋಲ್ಡ್ ಆಗಲ್ಲ ನೋಡಿ ಅಲ್ವಾ. ಹೇಗೆ ಮಾಡಿದರೂ ಬ್ಯಾಕ್ ಸೈಡಲ್ಲಿ ಫೋಲ್ಡ್ ಆಗಲ್ಲ. ಒಂದು ಪಿನ್ನನ್ನು ಹಾಕೋಬೇಕು ಅಷ್ಟೇ. ಒಂದು ಪಿನ್ ಹಾಕೋದ್ರಿಂದ ಬ್ಯಾಕ್ ಸೈಡಲ್ಲಿ ಫೋಲ್ಡ್ ಆಗಲ್ಲ ಲಂಗ ಮತ್ತು ಸೀರೆಗೆ. ಆದರೆ ಲಂಗ ತುಂಬ ಶಾರ್ಟ್ ಆಗಿದ್ದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಉದ್ದವಾಗಿರುವಂಥ ಲಂಗನೇ ಹಾಕ್ಕೊಳ್ಳಿ, ಆವಾಗ ಯಾವುದೇ ಕಾರಣಕ್ಕೂ ಸೀರೆ ಹಿಂದ್ಗಡೆ ಫೋಲ್ಡ್ ಆಗಲ್ಲ, ಸರಿನಾ. ಈ ಒಂದು ಟ್ರಿಕ್ ಅಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ.
ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾಟನ್ ಸೀರೆನ ಹೇಗೆ ಉಡೋದು ಅನ್ನೋದನ್ನು ತುಂಬ ಈಸಿ ವೇಯಲ್ಲಿ ನಾನು ಹೇಳಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿಗಾದರೂ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡೋದ್ರ ಜೊತೆಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಲೇಬೇಕು, ಯಾಕಂದರೆ ನಿಮಗೆ ನೆಕ್ಸ್ಟ್ ಟೈಮ್ ನೋಟಿಫಿಕೇಷನ್ ಬೇಕಲ್ವಾ, ಅದಕ್ಕೆ. ಸರಿನಾ? ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾ ಇರಿ, ನಿಮ್ಮ ಕಾಳಜಿಯನ್ನು ವಹಿಸಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಬಾಯ್.